ಕೆಲವರು ನಮಗೆ ಗೊತ್ತಾಗತ್ತೆ ಸ್ವಲ್ಪ ಸೂಕ್ಷ್ಮವಾಗಿದ್ರೆ, ಕೆಲವರಿಂದ ನಾವು ದೂರ ಇದ್ರೆ ಒಳ್ಳೆಯದು. ಅವರಲ್ಲಿ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇರುತ್ತೆ, ಅಥವಾ ಅವರಲ್ಲಿ ಟಾಕ್ಸಿಕ್ ಪಾಲಿಟಿಕ್ಸ್ ಇರುತ್ತೆ. ಆ ಟಾಕ್ಸಿಕ್ ಕ್ವಾಲಿಟಿ ಎಲ್ಲರಲ್ಲೂ ಇರುತ್ತೆ, ಒಂದೊಂದು ಅದು ಹೆಚ್ಚಾಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ, ನಿಮ್ಗೆ ಇರಿಟೇಟ್ ಆಗುತ್ತೆ. ಅವಾಗ ಆ ವೈಬ್ಸ್ ತೊಗೊಳಕ್ಕಾಗಲ್ಲ. ಉದಾಹರಣೆ ಹೇಳ್ತೀವಿ, ಕೆಲವರಿಗೆ ಬೇಗ ತೀರ್ಮಾನ ತೊಗೊಂಡ್ಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಅದು ಕೂಡ ಡೇಂಜರಸ್ ಕ್ವಾಲಿಟಿ, ಜಡ್ಜ್ಮೆಂಟಲ್ ಅಂತ ಹೇಳ್ತೀವಿ. ಸಮ್ ಪೀಪಲ್ ದೇ ಎನ್ವಿ, ಅಸೂಯೆ ಪಡೋದು, ಅದು ಕೂಡ ಟಾಕ್ಸಿಕ್ ಇರೋ ನೇಚರ್. ಅಸೂಯೆ ಪಡೋದು, ಬೇಗ ಹೊಟ್ಟೆ ಉರಿ ಪಟ್ಕೊಂಡ್ಬಿಡೋದು. ಆಮೇಲೆ ಕೆಲವ್ರಿಗೆ ಒಂದು ಪೆಸಿಮಿಸ್ಟ್ಸ್ ಇರ್ತಾರೆ, ನಿರಾಶಾವಾದಿಗಳು. ಕೆಲವರಿಗೆ ತೃಪ್ತಿನೇ ಇರಲ್ಲ, ನಿರ್ಗತಿಕರು, ನೀಡಿ ಪೀಪಲ್. ಅವರು ಅಷ್ಟೇ, ತುಂಬ ಯಾವಾಗ ನೋಡಿದ್ರೂ ಕೊರತೆ ಅದರಲ್ಲಿ ಕಾಣಿಸ್ತಾ ಇರುತ್ತೆ. ಅವರು ನೆಗೆಟಿವ್ ವೈಬ್ರೇಷನ್ಸ್ ತುಂಬ ಇರುತ್ತೆ ಅವ್ರ ಹತ್ರ. ನಾವು ಜ್ಞಾಪಕ ಇಟ್ಕೋಬೇಕು, ದೂರ ಹೇಳೋರು, ಕಂಪ್ಲೇಂಟ್ ಮಾಡ್ತಾರಲ್ಲ, ದೂರ ಹೇಳೋರು, ಸುಳ್ಳು ಹೇಳೋರು, ಮೋಸ ಮಾಡೋರು, ಹರಟೆ ಹೊಡೆಯೋರು, ಆಮೇಲೆ ಗಾಸಿಪ್ ಮಾಡೋರು, ಇವರೆಲ್ಲರ ಹತ್ರನೂ ಆ ನೆಗೆಟಿವ್ ಕ್ವಾಲಿಟಿ ಇದ್ದೇ ಇರುತ್ತೆ. ಮ್ಯಾನಿಪುಲೇಟ್ ಮಾಡೋರು, ತಂತ್ರ ಹೂಡೋರು, ಅವರಲ್ಲೂ ಆ ನೆಗೆಟಿವ್ ಕ್ವಾಲಿಟಿ ಇರುತ್ತೆ. ಮ್ಯಾನಿಪುಲೇಟ್ ಮಾಡೋದು, ಇಂಥವ್ರ ಹತ್ರ ಎಲ್ಲ ನಾವೇನು ಮಾಡಬೇಕು, ಆದಷ್ಟು ಪಾಸಿಟಿವ್ ವೈಬ್ರೇಷನ್